ಓಕೆ ಇದ್ರ ಮೇಲೆ ಕೇಸ್ ದಾಖಲಾಗಿತ್ತು. ಈಗ ನೋಟಿಸ್ ಕೊಡಕ್ಕೆ ಹೋಗಿದ್ರೆ ನಿನ್ನೆ ವಿಚಾರಣೆ ಹೋಗಿದ್ರೆ ಏನೇನೈತಿ? ಕಾನೂನು ಪ್ರಕಾರ ಏನು ಕೇಳ್ಪಟ್ಟದ, ನಾನು 4 ದಿನ ಹಿಂದ್ಗಡೆ ವಿಡಿಯೋ ಮಾಡಿಬಿಟ್ಟಿದ್ದೆ. ನಾನು ಇದ್ರ ತರ ಒಂದು 13ನೇ ತಾರೀಕು ಜಾತ್ರೆಗೋಸ್ಕರ ನಾವು ಹೊರಗಡೆ ಹೋಗಿದ್ದೆ. ಜಾತ್ರೆಗೋಸ್ಕರ ಹೋದ ತಕ್ಷಣ ಸ್ವಲ್ಪ ನನಗೆ ಬಹಳಷ್ಟು ಮೈ ಸ್ವಲ್ಪ ಅಲ್ಕ್ ಬಿಟ್ಟು ಸ್ವಲ್ಪ ಜ್ವರ ಗಿರ ಬಂದು ನಾನು ಹಾಸ್ಪಿಟ್ಲಲ್ಲಿ ಇದ್ದೆ. ನಾನು ಇಂತಕ್ ಮುಂಚೆ ಹೇಳಿದ್ದೆ, ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೆ. ನಾನು ನಮ್ ಹೋಗಿ ಪೊಲೀಸ್ ಠಾಣೆಗೆ ನನಗೇನು ನೋಟಿಸ್ ಏನು ಕಳಿಸಿದ ನಂತರ ನಾವು ಬಂದು ಹಾಜರಾತಿನಂತ ನಾನು ಕಾನೂನಕ್ಕೆ ನಾವು ತಲೆಬಾಕ್ನಂತ ನಾ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನು ತಲೆಬಾಕ್ನಂತ ಬಂದದ್ದು ಸತ್ಯ. ಇವತ್ತು ವಿಚಾರಣೆ ಆಯ್ತಲ್ಲ, ವಿಚಾರ ಅದು ವಿಚಾರ ಅನ್ನೋದು ಅದು ಕಾನೂನು ಏನ್ ಹೇಳ್ತದ ಅದ್ರ ಮೇಲೆ ನಾನು ಖಂಡಿತವಾಗಿ ಬರ್ತೀನಿ. ಸಾಕರು ಖಂಡಿತ. ಇದ್ರ ಮೇಲೆ ಕೇಸ್ ದಾಖಲಾಗಿತ್ತು. ಈಗ ನೋಟಿಸ್ ಕೊಡಕ್ಕೆ ಹೋಗಿದ್ರೆ ನಿನ್ನೆ ವಿಚಾರಣೆ ಹೋಗಿದ್ರೆ ಏನೇನೈತಿ? ಕಾನೂನು ಪ್ರಕಾರ ಏನು ಕೇಳ್ಪಟ್ಟದ, ನಾನು 4 ದಿನ ಹಿಂದ್ಗಡೆ ವಿಡಿಯೋ ಮಾಡಿಬಿಟ್ಟಿದ್ದೆ. ನಾನು ಇದ್ರ ತರ ಒಂದು 13ನೇ ತಾರೀಕು ಜಾತ್ರೆಗೋಸ್ಕರ ನಾವು ಹೊರಗಡೆ ಹೋಗಿದ್ದೆ. ಜಾತ್ರೆಗೋಸ್ಕರ ಹೋದ ತಕ್ಷಣ ಸ್ವಲ್ಪ ನನಗೆ ಬಹಳಷ್ಟು ಮೈ ಸ್ವಲ್ಪ ಅಲ್ಕ್ ಬಿಟ್ಟು ಸ್ವಲ್ಪ ಜ್ವರ ಗಿರ ಬಂದು ನಾನು ಹಾಸ್ಪಿಟ್ಲಲ್ಲಿ ಇದ್ದೆ. ನಾನು ಇಂತಕ್ ಮುಂಚೆ ಹೇಳಿದ್ದೆ, ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೆ. ನಾನು ಹೋಗಿ ಪೊಲೀಸ್ ಠಾಣೆಗೆ ನನಗೇನು ನೋಟಿಸ್ ಏನು ಕಳಿಸಿದ ನಂತರ ನಾವು ಬಂದು ಹಾಜರಾತಿನಂತ ನಾನು ಕಾನೂನಕ್ಕೆ ನಾವು ತಲೆಬಾಕ್ನಂತ ನಾ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನು ತಲೆಬಾಕ್ನಂತ ಬಂದದ್ದು ಸತ್ಯ. ಇವತ್ತು ವಿಚಾರಣೆ ಆಯ್ತಲ್ಲ, ವಿಚಾರ ಅದು ವಿಚಾರ ಅನ್ನೋದು ಅದು ಕಾನೂನು ಏನ್ ಹೇಳ್ತದ ಅದ್ರ ಮೇಲೆ ನಾನು ಖಂಡಿತವಾಗಿ ಬರ್ತೀನಿ. ಸಾಕರು ಖಂಡಿತ.